ಅನಾದಿ ಕಾಲದಿಂದಲೂ ಕದಂಬರ ನಿಧಿನ ಕದಿಲಿಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆವತ್ತೊಂದು ದಿನ ಕಳ್ಳರು ಬೇಡರ ವೇಷ ಹಾಕಿ ಕದ್ದ ನಿಧಿ ಜೊತೆ ಕದಂಬರ ಕೋಟೆನ ದಾಟ್ಲಿಕ್ಕೆ ಒದ್ದಾಡಿದ್ರು. ಎಷ್ಟೇ ದೂರ ಓಡಿದ್ರು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಬರ್ತಿದ್ರು. ಮಾರಮ್ಮನ ಮಹಿಮೆ, ಅದು ಮಾರಿ ಕಾವಲಿನ ಜಾಗ. ಮಾರಿಗಳು ಎಲ್ಲಿದೆ ಅಂದ್ರೆ ಕೋಟೆ ದ್ವಾರದ ಆ ಕಡೆಗಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡೋದು ಬೇಡ, ಬನ್ನಿ. ತುಂಬಾ ಪ್ರಯತ್ನಗಳಾದ್ಮೇಲೆ ಮತ್ತೆ ಓಡಲು ಪ್ರಯತ್ನಿಸಿದ್ರು. ಆ ದೇವಿ ಕರೆಸ್ಕೊಂಡಿದ್ದು ಮತ್ತದೇ ಜಾಗಕ್ಕೆ. ಕಾಲದ ಸುಳಿಯಲ್ಲಿ ಸಿಲುಕಿದ್ರು. ಮಾರಿಯ ಮಾಯೆ. ನಿಧಿಯನ್ನ ಮಾರಿ ಕಾಪಾಡ್ತಿದ್ದಾಳೆ ಅನ್ನೋ ನಂಬಿಕೆ. ನಿಧಿಯನ್ನ ಕದ್ರೆ ಮಾರಿ ಬಿಡೋದಿಲ್ಲ ಅನ್ನೋ ಭಯ. ಕಡೆಗೆ ಎಂತಾಯ್ತು ಅವರಿಗೆ? ರಕ್ತ ಕಾರಿಸತ್ತಂತೆ. ಮಯೂರ ಶರ್ಮ ಸ್ಥಾಪಿಸಿದ ಕದಂಬ ವಂಶದ ರಾಜಧಾನಿ ಈ ಸಿರಸಿ ಸಮೀಪದ ಬನವಾಸಿ. ಕದಂಬ ವಂಶವೇ ಕರ್ನಾಟಕದ ಮೊದಲ ರಾಜವಂಶ. ಇದನ್ನು ಅಂದು ವೈಜಂತಿಪುರ ಎಂದು ಕರೀತಾ ಇದ್ರು. 4-5ನೇ ಶತಮಾನದಲ್ಲಿ ನಮ್ಮನ್ನು ಆಳಿದ ಬಗ್ಗೆ ತಾಳಗುಂದದ ಶಾಂತಿವರ್ಮನ ಸಂಸ್ಕೃತದ ಸ್ತಂಭ ಶಾಸನ, ಹಲ್ಮಿಡಿ ಗ್ರಾಮದಲ್ಲಿ ದೊರೆತ ಹಲ್ಮಿಡಿ ಶಾಸನಗಳಲ್ಲಿ ಸಾಕಷ್ಟು ವಿಚಾರಗಳಿವೆ. ಕದಂಬರ ಕಾಲಘಟ್ಟದಲ್ಲಿ ಕನ್ನಡವನ್ನ ಮೊದಲ ಬಾರಿಗೆ ಆಡಳಿತ ಭಾಷೆಯನ್ನಾಗಿ ಮಾಡಿದ್ರು ಸರ್. ಸಿರ್ಸಿಯಿಂದ ಒಂದು 20 ಕಿಲೋಮೀಟರ್ ದೂರ ಸರ್ ಬನವಾಸಿ ಅಂತ ಒಂದು ಗ್ರಾಮ ಇದೆ ಸರ್. ಆ ಗ್ರಾಮ ಕದಂಬರ ರಾಜಧಾನಿ ಆಗಿತ್ತು ಸರ್. ಇವೆಲ್ಲ ಕುರುಹುಗಳು ಅಲ್ಲೇ ಸಿಕ್ಕಿದ್ದು ಸರ್. ಹೌದು ಸರ್. ಆಮೇಕಿಂದ ಆ ಬನವಾಸಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಮಾರಿಗಲ್ಲು ಅಂತ ಒಂದು ಊರು ಇದೆ ಸರ್. ತಿಕ್ಕು ಫಾರೆಸ್ಟ್ ಸರ್. ಅದ್ರ ಮಧ್ಯೆ ಅದೇ ಆ ಒಂದು ಗ್ರಾಮವನ್ನ ನಾನು ಇನ್ವೆನ್ಷನ್ ಮಾಡಿದೆ ಸರ್. ಹೌದು ಸರ್. ಸರ್ ಅಲ್ಲಿ ಈ ಕದಂಬರ ಕಾಲದ ಮಡಿಕೆಗಳು, ಆಮೇಲೆ ಅಲ್ಲಿನ ಕೆಲವು ಕುರುಹುಗಳು, ಆಮೇಲೆ ರಾಜರು ಬಳಸ್ತಾ ಇದ್ದ ವಸ್ತುಗಳು ಸಾಕಷ್ಟು ಸಿಕ್ಕವೆ ಸರ್. ಇನ್ನೂ ಸಿಗ್ತವೆ ಸರ್. ಒಂದು ನಿಮಿಷ ಸರ್. ಅಲ್ಲೊಂದು ಕೋಟೆ ಇತ್ತಂತೆ ಸರ್. ಅದನ್ನ ಮಾರಿಗಲ್ಲು ಕೋಟೆ ಅಂತಿದ್ರಂತೆ ಸರ್. ಆ ಕೋಟೆ ಇತ್ತು ಅನ್ನೋದಕ್ಕೆ ಕುರುಹು ನೋಡಿ ಸರ್. ಈ ನಕಾಸೆ ಸರ್. ನಾನಂತೂ ಬಿಡ್ಲಿಲ್ಲ ಸರ್. ಆ ಕುರುಗಳನ್ನೆಲ್ಲ ಬಗ್ದು ಅಗ್ದು ಹುಡುಕ್ಬಿಟ್ಟ ಸಾ. ವೆರಿ ಗುಡ್ ಸರ್. ಈ ಮಾರಿಗಲ್ಲು ಪ್ರಾಜೆಕ್ಟ್ಗೆ ಹೊಸ ಟೀಮು ಯಾವ ಬರ್ತದೆ ಸರ್? ಮಾರಿಗಲ್ಲು ಪ್ರಾಜೆಕ್ಟ್ ಅಲ್ಲಿ ಆಳಕ್ಕೆ ಇಳಿದಿದ್ಯಾ, ಅಗ್ದಿದ್ಯಾ, ಇನ್ನೂ ಆಳಕ್ಕಿಳಿ, ಮುಂದುವರ್ಸು. ಸರ್ ನನಗೊಬ್ಬ ಮಗಳವಳೆ ಸರ್. ಹ್ಞೂ ಸರ್. ಅವಳಿಗೆ ಮದುವೆ ಮಾಡ್ಬೇಕು ಸರ್. 30 ವರ್ಷ ಸರ್ವಿಸ್ ನಿಮ್ಮಷ್ಟು ಮಾಡಿಲ್ಲ ಬಿಡಿ ಸರ್. ಅದು ಯಾವುದೇ ಊರಾಗ್ಲಿ ಗ್ರಾಮ ಆಗಲಿ ಎಲ್ಲ ಕಡೆ ನಿಷ್ಠೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ಸರ್. ಇವಾಗ ಮೈಸೂರು ಸುತ್ತಮುತ್ತ ಎಲ್ಲಾದರೂ ಹಾಕ್ಬಿಟ್ರೆ ನನ್ನ ಮಗಳಿಗೊಂದು ಗಂಡು ಹುಡುಕ್ಬಿಟ್ಟು ಮದುವೆ ಮಾಡ್ಬಿಡ್ತೀನಿ ಸರ್. ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಒಂದು ಕೆಲಸ ಮಾಡು ಮರಿಗೌಡ, ಎಲ್ಲನೂ ನೀನೇ ಮಾಡ್ಬಿಟ್ಟಿದ್ಯಲ್ಲ, ಇದನ್ನು ನೀನೇ ಮಾಡ್ಬಿಡು. ನೋಡು, ಲೋಕಲ್ MLA ಕಾಂಟ್ಯಾಕ್ಟ್ ಮಾಡಿದ್ರೆ ನಿನ್ನ ಕೆಲಸ ಆಗತ್ತೆ. ಹಿಂಗೆ ಹೆಜ್ಜೆಲ್ ಗಡಿಸಿರ್ಕ ಬರದ ಹೆಂಗಾರ ಮಾಡಿ ಈ ಸರಿ ಬೇಡ್ರ ವೇಷ ಗೆಲ್ಲಬೇಕು ಮಾರಾಯ. ಗೆಲ್ಲುದಲ್ಲ, ಒಡಿರ್ ಬಾಟ ಆಡ್ಸುವ. ಬರದ ಇನ್ನೂ ಎಷ್ಟು ವರ್ಷ ಅಂತ ಒಡೆಯರು ಕೊಡೆ ಹಿಡ್ಕೊಂಡು ಓಡಾಡ್ತೀಯಾ?
ಹಂಗಿಂತ ಹೊರಗೆ ಬಂದು ಎಂತಾರು ಮಾಡುವ. ಎಂತದ ಹಂಗ ಸೊಪ್ಪೆ ಮನೆ ಅಂತ ಹೊಟ್ಟೆ ತುಂಬಿಸಿತಾನ ಒಡೆ ನಮಗೆ ದೇವ್ರಿದಂಗೆ ಮೊದ್ಲಿ ಬೇಡ ವೇಷ ಗೆಲ್ಲದಂಗೆ ವಿಚಾರ ಮಾಡಿ ಮಳ್ಳಾಡ್ದಂಗೆ ಆಡ್ದ. ಎಂತ ಗೆಲ್ಲುದೇನ. ನಂಗಂತೂ ಈ ನವಿಲ್ಗಿರಿ ಮೇಲೆ ನಂಬಿಕಿಲ್ಲ ನೋಡು. ಪೂರ ಲಡ್ಡ. ನೀ ಕುಣಿಬೇಕಾರೆ ನವಿಲ್ಗಿರಿನು ನವಿಲಾರ್ದಾಗ ಹಾರ್ದಿದ್ರೆ ಹೇಳು. ಅದೆಲ್ಲ ಒಂದು ದೊಡ್ಡ ವಿಚಾರವನ ಮಾರೋರ್ಗಳರು ತಂದು ಕೊಡ್ತಾರ. ಈ ಒಂದೊಳ್ಳೆ ವರದ ಪಾರಿಸ್ಟರ್ ಕಾಟಕ್ಕೆ ನವಿಲ್ ಗರಿ ಮಾರುದೇ ಬಿಟ್ಟಾರೆ. ನೀ ಅದಕ್ಕೆಂತ ಚಿಂತೆ ಮಾಡ್ತೀಯ ಮಾರಾಯ? ನನಗೆ ಗೊತ್ತಿಲ್ದಿರ ಕಾಡೇನಾ? ಅದೇ ಹೌದಲ್ಲ, ಇವೆಂತ ಮಾರಾಯ? ಕಾರ್ಡ್ ನೋಡ್ಲಿಲ್ಲ. ಸಾಕ್ಬಿಡ. ನಮ್ಮ ಕತೆ ಗೊತ್ತದೆಯಾ? ಹೇಳ. ನಾವು ಸಿದ್ದೇವ್ರು ಇದ್ರಲ್ಲ, ಆ ವಾಸ್ಕೋಡಿಗಾಮ ಆಫ್ರಿಕಾದಿಂದ ಮೋಸ ಮಾಡಿ ನಮ್ ಕರ್ಕ ಬಂದಂತೆ. ಅವನ್ ಕೆಲ್ಸ ಆದ್ಮೇಲೆ ಅವ ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮನ್ನು ಕಾಡಲ್ಲಿ ಬಿಟ್ಟು ಹೋದ. ಆಮೇಲೆ ನಾವ್ ಹೆಂಗೋ ಕಾಡ್ ಬಿಟ್ಟು ನಾಡಿಗೆ ಬಂದೋ. ಹಂಗ ನೋಡಕ್ ಹೋದ್ರೆ ನಾವು ಆಳಲ್ಲ, ಆಳವ್ರು ಆಳವ್ರು. ನಾವೆಲ್ಲ ರಾಜ್ರ. ಏನ್ ಮಾಡೋದು, ನಮ್ಮ ಹಣೆ ಬರ ಒಡೆಯರ್ ಮಲೆಯಲ್ಲಿ ಜೀತ ಮಾಡ್ಕೊಂಡು ಬಿದ್ದಿದ್ದೇವೆ. ಹಣೆ ಬರೋ ನಿಂದಲ್ದ ಮತ್ತೆ ನಮ್ದು. ಎಂತಕ್ಕೆ ಇನ್ನು ಎಷ್ಟು ವರ್ಷ ಇದೇ ಕತೆ ಹೇಳ್ತೀವಿ ಮಾರ. ಏ ಮಸ್ಕಿರಿ ಅಲ್ಲ ಮತ್ತೆ. ದೇವ್ರೇ, ಹೆಂಗ್ರಿ ಸರ? ಬಹಳ ಚಂದವಾಗಿ ಗುರಿ ಇಡ್ತೀಯ. ಹಂಗೆ ಅವನ ತಲೆ ಮೇಲೆ ಒಂದು ಗುರಿ ಇಡು. ನೋಡ್ರಿ ಸರ, ಅಯ್ಯೋ ಸರ್, ಬೇಡ ಸರ್, ಬಂದು ಬೇಡ ಸರ್. ಸರ್ 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 ನಿಮ್ ಕಾಲಿಗೆ ಬಿಡ್ತೇವೆ ಸರ್, ನಿಮ್ ಕಾಲಿಗೆ ಬಿಡ್ತೇವೆ ಸರ್. ನೀ ಸುಮ್ಮಿರ. ಎಂತ ಆಯ್ತು ಎಂತ? ಸರಿಯ ಎಂತ ಅಂತ ಎಂತ ಶೂಟ್ ಮಾಡಕ್ ನಾವೆಂತ ಕಾಡು ಪ್ರಾಣಿಯ? ನಿಜ ಹೇಳಿ, ಅಷ್ಟು ನವಿಲುಗರಿ ಎಲ್ಲಿಂದ ಬಂತು? ಓ ಅದಾ, ಅದು ಬಂದದ್ದಲ್ಲ, ಮತ್ತೆ ನಾವೇ ಹೆಕ್ಕ ತಂದದ್ದು. ಹಾ, ಎಷ್ಟು ನವಿಲನ್ನ ಕೊಂದ್ರಿ? ಕೊಂದದ್ದಲ್ಲ ಮರ್ರ, ಬಿದ್ದಿರ ನವಿಲ್ಗರ್ನ ಹೆಕ್ಕ ತಂದಿದ್ದು. ಭಾಷೆ ಬರೋದಿಲ್ವಾ ಹೇಳಿ? ನಾವ್ ಯಾರು ಬದಿರಂತ ಗೊತ್ತಿಲ್ವಾ ಹೇಳಿ? ಬಿಡ ಏನ ತಲೆ ಕಟ್ಕೊಬಿಟ್ಟಾರ. ಒಡಿರಿಟ್ರು, ನಾನಿಟ್ಟೆ, ತಲೆ ಕಟ್ಕೊಬಿಡ. ಆರಾಮಾಗಿರು, ಆರಾಮ್. ಎಂಟ ಆರಾಮಾಗಿರು. ಸರಿ ನಿಂತ್ಕೊ ನೀನು. ಶಿವರಾಮ, ಅಡ್ಡಿಲ್ಲ ಮಾರ. ಈ ಮಾಡು ಗ್ವಾಡೆ ಎಲ್ಲ ಚಂದ ಉಂಟಲ್ಲ. ನಮ್ಮ ಹುಲ್ಲಿನ ಮನೆನೂ ಅಳದು ಇದೇ ತರ ಒಂದು ಹಂಚಿನ ಮನೆ ಮಾಡ್ಬೇಕ ಮಾರಾಯ. ಆಮೇಲೆ ಬಚ್ಚಲ ಮನೆಯಲ್ಲಿದೆ ಅಂತ ಕೇಳ ಒಂಚೂರು ಕೇಳ. ಮಷ್ಕರಿ ಮಾಡೋ ಜಾಗ ಏನ ಇದು? ಯಾವಾಗೂ ಮಷ್ಕರಿ ಮಾಡ್ಕೊಂಡು ಉಳ್ಳುಡೆ ಹೇಳ್ತಿದ್ದೆ ನಿಂಗೆ. ಸರ, ಎಷ್ಟು ಗಂಟೆ ಆಯ್ತು? 4:15. ಎಂತಕ? ಅಲ್ಲ, ಇಲ್ಲಿ ಚಾ ತಿಂಡಿ ಅಂತ ಕೊಡ್ರಿಲ್ಲೇನೆ? ಹಂಗೆ ಒಂದು ಅಡ್ಕಳ 4 ಎಲೆ ಅಡಿಕೆನೂ ಬೇಕಾಗಿತ್ತು. ಸರ್, ಇವರಿಗೆ ಚಾ ಎಲ್ಲ ಅಡಿಕೆ ಬೇಕಂತೆ. ಅಲ್ಲ, ಒಡೆಯರ್ ಮನೇಲಿ ಇಟ್ಟೊತ್ತಿಗೆ ಚಾ ಎಲ್ಲ ಕೊಡ್ತೀರಾ? ಹೌದು, ಹೌದು. ಅದಕ್ಕೆ ಕೇಳ್ದೆ. ಎಂತ ಚಾ ತಿಂಡಿ ಬೇಕಾ? ಬೇಡ ಸರ್. ಯಾವ ವರ್ಷಿಗಳೆಲ್ಲ ಸುಮ್ಕೂರ. ಸುಮ್ನೆರ ಒಡೆಯರ್ ಬಂದ್ರು. ಎಂತದ್ರು ನಿಮ್ಮ ಬಾನ್ಗಡಿ? ಬಾನ್ಗಡಿ ನಮ್ದೆಲ್ಲ ಹೊಡಿರ. ಬೇಡ್ರ ವೇಷ ಕಟ್ಟುಕೆ ಬಿಡ್ಡಿರ ಗರಿ ಹಾಕು ಕಾಣಿಗೆ ಹೊರ ನಮ್ನೆ ಒಳಗೆ ಹಾಕ್ತೀನಿ ಅಂದ್ರು. ಎಂಟ ಸೊಕ್ಕು ಮಾರ್ರ ಅವ್ರಿಗೆ. ರೂಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸೊಕ್ಕಳ ಅಡಿಕೆ ಹೌದು. ತಲೆ ಟಿಮ್ಮಟ್ಟದ ಮರ. ಈ ತೋಟದಾಗಿರೋ ಸೊಕ್ಕ ಅಡಿಕೆ ಮರ ಇನ್ನೂ ಉಳಿಸಿದ್ಯೇನ? ತಪ್ಪು ಒಂದು ಉಳ್ಕೊಂಡ ಇಷ್ಟು ಟಕ್ಷ ಬಿಡಿ ಹೊಡ್ಯಾರ.
ಬೇಡರ ವೇಷ ಇಲ್ಲಿನ ಆಚರಣೆ ಸಂಪ್ರದಾಯ ನಮ್ಮ ಪ್ರತಿಷ್ಠೆ ಅದು ಬಿಡಿ. ಅಲ್ಲ, ನಿಮ್ಮ ರೂಲ್ಸ್ ಬಂದು ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. ಆಚರಣೆ ಬಂದು ಎಷ್ಟು ವರ್ಷ ಆಯ್ತಾ? ಒಂದು 300-400 ವರ್ಷ ಆಯ್ತು ಹೇಳಿ. ಮಾತು ಜಾಸ್ತಿ ಆಯ್ತು. ನಿಮ್ಮದು ರೂಲ್ಸ್ ಜಾಸ್ತಿ ಆಯಿತು. ಎಲ್ಲ ಮಿತಿಲಿದ್ರೆ ಚಂದ, ಇಲ್ಲಾಂದ್ರೆ ಬೇರೆದು ನಡೆಯುತ್ತೆ. ಹಾಂ, ರಾಜರ ವಂಶ ನಮ್ಮದು, ಯಾರು ಹಂಗೂ ಬೇಡ. ಕೊಡ ಇಲ್ಲಿ, ಕೊಡ. ನಿಮ್ಗೆ ಸೇರ್ಬೇಕಾದ್ದು ಇದರಲ್ಲಿದೆ, ಇಟ್ಕೊಳ್ಳಿ. ಕೊಡ್ರ. ಸರ್ ಚಾ ಬೇಡ, ಮಟನ್ ಶಾಲ ಬಚ್ಚ. ಸಾಂಪ್ರದಾಯಿಕವಾಗಿ ವಾರ್ಷಿಕ ಹಾರ ಬಿಡುವ ಕ್ರಮ, ಗ್ರಾಮ ರಕ್ಷಣೆ ನಿಮಿತ್ತ ಕೊಟ್ಟಂತ ಒಂದು ಸೇವೆ, ಗ್ರಾಮಕ್ಕೆ ಬರುವಂತ ಯಾವುದೇ ತೊಂದರೆ ತಾಪತ್ರಯಾದಿಗಳನ್ನು ಬಾರದಂತೆ ಕಾಯಬೇಕಾಗಿ ಕೋರಿಕೆ. ಓಹೋ, ಅನುಗ್ರಹಿಸಿದ್ದೇನೆ ಅನುಗ್ರಹಿಸಿದ್ದೇನೆ ಅನುಗ್ರಹಿಸಿದ್ದೇನೆ. ಕೊಟ್ಟ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೇನೆ. ಇಟ್ಟ ನಂಬಿಕೆಯಂತೆ ಗ್ರಾಮವನ್ನು ಕಾಪಾಡಿಕೊಂಡು ಬರುತ್ತೇನೆ. ಬಳ್ಳಾಳಿ ಪ್ರಸಾದ ಒಂದು ಜಾಸ್ತಿ ಮಾಡ್ತಿದ್ದ ಅಂತ ಒಳ್ಳೆ ಲಾಕೆಟ್. ಇದು ನಮ್ಮಲ್ಲಿ ದಾರಿ ಹಂಗೆ ಇವತ್ತು ಬೆಳಿಗ್ಗೆ ಯಾರೋ ಆಗಿತಾ ಇದ್ರು ಎಂತಕ್ಕೆ ಅಂತ ಕೇಳ್ರ ಗತಿಗೆ ಶಾಸ್ನು ಗಿಸ್ನು ಅಂದ್ರೆ ಕಾಣಿ. ಮೊದಲೇ ಕಳ್ಳಕ್ಕಾಗ್ರೆ ಹಾವಳಿ ಊರಿಗೆ ಜಾಸ್ತಿ ಆಯ್ತು ಬಡರೆ. ಆ ಬದಿಗೆ ಅವ್ರು ಒಂಚೂರು ವಿಚಾರಿಸ್ತೀರಿ ಬಡರೆ. ಪಂಡ್ರ ಯಾವ ಕಲ್ ತೆಗಿತೀರಮ್ಮ? ಕಲ್ ತೆಗಿದಂತೆ ನಿಮ್ಗೆ ಹಣ ಒಳಕನ ಪೊಲೀಸ್ ಸಮಾಧಾನ ಸಮಾಧಾನ. ಎಂದ ಯಾರು ನೀವೆಲ್ಲ? ಯಾರು? ಊರ್ ಹೊಡೀರಿ ಇವ್ರು. ಹೀರಾ ಊರ್ ನಮ್ದೇಯ, ರೋಡು ನಮ್ದೇಯ, ಗಟ್ಟಿಯ ಕೇಳಿದ್ರೆ ಉಸಿರಾಡ ಗಾಳಿನೂ ನಮ್ದೇಯ. ಯಾರೀ ನೀವ? ಆ ಶಾಸನ ನಿಮ್ದೆಯಾ? ಬತ್ತಿಲ್ಲ ಮಾರ್ರೆ, ತಕ್ಕೊಡ್ತೀರಾ? ಎಂತ ಶಾಸನ? ಯಾರೀ ಪರ್ಮಿಷನ್ ಕೊಟ್ಟಿದ್ ನಿಮ್ಗೆ? ಅಗಿಯಕ್ಕೆ ಯಾರೀ ಪರ್ಮಿಷನ್ ಕೊಟ್ಟಿದ್ ನಿಮ್ಗೆ? ಪುರಾತತ್ವ ಇಲಾಖೆಯವರು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು. ಪರ್ಮಿಷನ್ ಇದೆ ನೋಡಿ. ಇದು ಕದಂಬರು ಆಳ್ವಿಕೆ ಮಾಡಿದಂಥ ಜಾಗ. ಇಲ್ಲಿ ಆ ಕನ್ನಡಕ ಎಷ್ಟು ಚಲೋ ಅದೇ ನೋಡ ಮರ. ಶಾಸನಗಳಿದಾವೆ. ಈ ಶಾಸನ ಕಲ್ಲು ಎಲ್ಲವನ್ನು ಸರ್ವೆ ಮಾಡೋ ಪರ್ಮಿಷನ್ ಇದೆ. ನೀವು ನಮ್ಮ ಕೆಲಸಕ್ಕೆ ತೊಂದರೆ ಕೊಡಬಾರ್ದು. ಹೊಡಿರ ಎಂಟೆಂಟರು ಮುಕ್ಕಳರಿ ಮಾತಾಡ್ತಿದ್ದ 4 ಬಿಡ್ಲ. ಅಲ್ಲ, ಈ ಕಲ್ಗಳ ತಗೊಂಡೇನು ಮುಕ್ಕಳಲ್ಲಿ ಇಟ್ಕೊಟ್ಟಿರನ್ರಿ? ಫಸ್ಟ್ ನಮ್ಮ ತಿಕ್ಕಕ್ಕೆ ಇಟ್ಕೋತೀವಿ. ಸೆಟ್ ಆಗ್ಲಿಲ್ಲ ಅಂದ್ರೆ ನಿನ್ನ ಮುಕ್ಕಳಿಗೆ ಏಟ್ತೀವಿ. ನಮ್ಮೂರಿಗೆ ಬಂದು ನಮ್ಮ ಹುಡುಗರ ಮೇಲೆ ಕೈ ಮಾಡ್ತೀರಾ? ರೇ ನಾವು ಗೌರ್ಮೆಂಟ್ನವ್ರು ಕಣ್ರಿ, ನಮ್ಗೆ ಎಂತದ್ರಿ ಪರ್ಮಿಷನ್? ಅವ್ರ ಕಾರ್ಡ್ ತೋರ್ಸ, ಓದ್ಕೊಳ್ಳಿ. ಸರಿ ಅದೆಯಲ್ಲ ಒಡೆಯರೆ, ನಮಗೂ ಗೊತ್ತದೆ. ಅಲ್ಲ, ಈ ಈ ಗಿಡ ಮರಗಳು ಯಾಕ್ರಿ ಕಡಿದ್ರಿ ನೀವು? ಯಾಕ್ರಿ ಕಡಿದ್ರಿ? ಮರನ್ ಕಟ್ಟಿ ಇಟ್ಕ ಕೆಲಸ ಕೊಡ್ರಿ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮುಳ್ಳು ಪಳ್ಳು ಕಿತ್ತಾಕ್ತಿವಿ. ಏನೋ ಬುಡ್ ಸಮೇತ ಕಿತ್ತಾಕ್ಬಿಟ್ಟಿದೀವ. ನಿನ್ ಪರ್ಮಿಷನ್ ತಗೋಬೇಕಾ? ಒಡೆಯರೆ, ಮಣ್ಣಲ್ಲಿ ಕಲ್ಲು ಕಿತ್ತು ಕೋಟೆ ಕಟ್ಟಿ ರಾಜ್ಯ ಆಳೋಕತ್ತ ಬಿಟ್ಬಿಡಿ. ಸುಮ್ಮನೆ ರಾಜ್ಯ ಆಳಿರೋ ಸಾಕ್ಷಿ ಅದು.
ನಮ್ಮ ವಂಶದ ಶಾಸನಗಳು ನಮಗೆ ಸೇರ್ಬೇಕು. ಹಾ ಹಾಯ್ ಸುಮ್ಮನೆ ಗಲಾಟೆ ಗೋಚಲ್ಲ ಅಂತಕ್ಕೆ ಸಾಕಿಲಿ ಮುಗಿಸಿ ಮನೆಯಪ್ಪ. ಸುಮೀರಾ ಅವ್ನು ಕರೆಕ್ಟ್ ಆಗಿ ಹೇಳ್ದ. ಸರ್ಕಾರಿ ನೌಕರ ಮೇಲೆ ಕೈ ಮಾಡಿದ್ರೆ ಪೊಲೀಸ್ ಸ್ಟ್ರಾಂಗ್ ಕೇಸ್ ಆಗ್ತದೆ, ಗೊತ್ತದ ನಿಂಗೆ? ಜೈಲು ಸೇರ್ಕೊಂಡ್ಬಿಡ್ತೀಯ. ನೋಡಿ ಹೋಗ್ಲಿ ಅಂತ ಬಿಡ್ತಾ ಇದೀವಿ. ನಮ್ಮೂರಲ್ಲಿ ಶಾಸನಗಳಲ್ಲ, ಒಂದು ಅಸ್ಥಿ ಪಂಜರ ಸಿಕ್ಕರು ನನಗೆ ತಿಳಿಸ್ಬೇಕು. ಈ ನಲ್ಲಿ ಮೂಳೆ, ಆ ಮೂಳೆ, ಈ ಮೂಳೆ ಏನೇ ಸಿಕ್ತೋ ಎಲ್ಲ ತಗೊಂಡ್ ಮನೇಲಿ ಎತ್ತಾಕ್ಬಿಡು. ನನ್ನ ಬಾಕಿ ಉಳಿದ ತೀರ್ಸ್ಕೊಬರಲ್ಲ. ಮೊದಲೇ ಕೇಸ್ ಆಗದೆ ಮುಂದಕ್ಕೆ ನೋಡ್ಕೊಳ್ಳೋ ಬಾ. ಹುಡುಗರು ಕರ್ಕೊಂಡು ತೋಟಕ್ಕೆ ಬಾ. ಈ ಊರ್ ಜನ ಸರಿ ಇಲ್ಲ, ಸ್ವಲ್ಪ ಜಾಗ್ರತೆ. ಹಾ ನಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕಣ್ರಿ. ರಾತ್ರಿ ಹೊತ್ತು ಅಡ್ಡಾಡ್ಬೇಡಿ, ಮಾರಿ ಸಂಚಾರ ಆದ ಈ ಊರಲ್ಲಿ. ಅವಳು ಗೌರ್ಮೆಂಟ್ನವ್ರು ಅಂತ ನೋಡುದಿಲ್ಲ. ಹಾ ಒಡೆಯರೆ, ಈ ಹಳಿ ಸಾಮಾನೆಲ್ಲ ಎಂತಕ್ಕೆ ಇಟ್ಕೊಂಡಿದ್ರಿ? ಚೌಡ ಸುಮ್ಮನಿರ, ವಟ ಅನ್ಬೇಡ. ಮೊನ್ನೆ ಕೆರೆ ದಂಡೆ ಮೇಲೆ ಒಂದು ಗಡಿಗೆ ಸಿಕ್ಕಿತ್ತು, ಕೊಟ್ಟೆ 50 ರೂಪಾಯಿ ಕೊಟ್ಟರು, 2 ಕ್ವಾರ್ಟರ್ ಬಂತು. ಹೌದನಾ? ಹೌದು ಮತ್ತೆ. ಮುಂದೆ ನಿಂಗೆ ಅಂತಾದ್ರು ಸಿಕ್ಕರೆ ನನ್ನ ಹತ್ರ ತಗೋಬಾ, 100 ರೂಪಾಯಿ ಕೊಡುತ್ತೆ. ರಹಸ್ಯಂ ಲಕ್ಷ್ಮೀ ರಹಸ್ಯ ಶಾಸನದೊಳ್ ಉಲ್ಲೇಖನಂ ಗೈದಾನ್. ಮಾಡ್ಬೇಕು ಅದ್ರಲ್ಲಿ ಕಾಲೇಜೆಲ್ಲ ದೂರ ಅಲ್ಲ, ಜಾಸ್ತಿ SSLC ಪಾಸ್ ಮಾಡಿ. ಹುಡುಗಿ ಪಾಪದ ದೇವ್ರಿಗೆ ಕೈ ಮುಕ್ಕ ಬಂದು. ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ. ಹುಡುಗಿ ಅಭಿಪ್ರಾಯ ಏನು ಅಂತ ಕೇಳಿ ಹೇಳಿ. ಮಗ ಒಳಗೋಗಿ ಒಂದ್ಸಲ ಕೇಳ್ಕೊ. ಅಡ್ಡಿಲ್ಲ, ನಾ ಕೇಳ್ಕೊಂಬತ್ತೆ. ಎಂತ ಅಣ್ಣ ಹುಡುಗಡ್ಡಿಲ್ಲ, ಸರಿಯಾಗಿ ವಿಚಾರ ಮಾಡಿ ಹೇಳು. ಆಯ್ತಾಯ್ತು. ನಾಚಿಕೆ ನೋಡು, ಹುಡುಗಿಗೂ ಹುಡುಗ ಇಷ್ಟ ಆಗದೆ. ಹುಡುಗ ಸರ್ಕಾರಿ ನೌಕರಿಯಲ್ಲಿದ್ದಾನೆ, 10 ತೊಲೆ ಬಂಗಾರವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಒಪ್ಸಿ ಅಂತೂ 6 ತೊಲೆಗೆ ತಂದು ನಿಲ್ಸಿದ್ದೀನಿ. 6 ಅಡ್ಡಿಲ್ಲ ಅಲ್ಲ ಮಗ, 4 ಕಮ್ಮಿ ಆಯ್ತಲ್ಲ. ಇದು ನಂದು ಡಿಮ್ಯಾಂಡ್ ಅಲ್ಲಪ್ಪ, ನಮ್ಮ ತಂದಿರದ್ದು. ನಂಗೊಂದು ಕರ ಚೌಟ್ರಿಯಲ್ಲಿ ಮದುವೆ ಮಾಡ್ಕೊಂಡ್ರೆ ಸಾಕು. ಚೋಟ್ರಿ ಆದ್ರೆ ಅಡ್ಡಿಲ್ಲಪ್ಪ ಅಲ್ಲ ಮಗ. ಬಾ ಇಲ್ಲ. ಒಂದು ನಿಮಿಷ ಬಂದೆ. ಎಂತ ಕೇಳ್ಕ ಬಾ. ಏನೇ ಎಂತ ಆಯ್ತಾ? ಹುಡುಗ ಇಷ್ಟ ಆಗ್ಲ? ನಂಗಿಷ್ಟ ಸರಿ, ಅವ್ರ ಬೇಡಿಕೆ ಜಾಸ್ತಿ ಆಯ್ತಲ್ಲಣ್ಣ, ನಿಂಗೆ ಕಷ್ಟ ಆಗ್ತದೆ. ಬೇಡ, ಇಷ್ಟ ಇಲ್ಲ ಅಂದ್ಬೇಡ. ನಿಂಗೆ ಇಷ್ಟ ಅಲ್ಲ, ನಾನು ನೋಡ್ಕಂತೆ, ನೀ ತಲೆ ಕಟ್ಸ್ಕೊಬಿಡು, ಆರಾಮಾಗಿ. ಅಣ್ಣ ಹಂಗಲ್ಲ, ನೀ ಆರಾಮಾಗಿರು ಅಣ್ಣ. ಎಂತ ಆಯ್ತು ಅವ್ರದ? ಎಂತ ತಲೆ ಬಿಸಿ ಮಾಡ್ಕೊಂಡಿದ್ದೆ ಮರ? ಕೈಯಲ್ಲಿ ನಾ ಯಾವ ಪೈಸೆ ಇಲ್ಲ ಮರ. ಗೀತನ ಮದುವೆ ಹೆಂಗೆ ಮಾಡೋದು ಅಂತ ಚಿಂತೆ ಹತ್ತೋಗಿದೆ. ತಲೆ ಬಿಸಿ ಮಾಡ್ಕೋಬೇಡ ಮಾರಾಯ, ನಾನಿದ್ದೆ ನಿನ್ನ ಜೊತೆಗೆ. ಎಂಟಾರು ಮಾಡುವ, ನಾ ಹೆಂಗಾರು ಒಟ್ಟು ಮಾಡಿ ಒಂದು 50,000 ಕೊಡ್ತೆ. ಏಯ್ ಬೇಡ್ದ. ಎಂತಕ್ಕ? ಹಾಂ, ಗೀತಾ ನಂಗೂ ತಂಗಿ ಅಲ್ಲನಾ? ಸುಮ್ಮನಿರು. ಹಂಗೆ ಮಾಡಿದ್ರೆ ತುಂಬ ಉಪಕಾರ ಆಯ್ತು ಮರ. ಇನ್ನು ಉಳ್ದಿದ್ದು ಹೆಂಗೆ ಒಟ್ಟು ಮಾಡ್ತೆ? ಉಳಿದಿದ್ದು ಇನ್ನೂ ಎಷ್ಟು ಬೇಕಿತ್ತು? ಒಂದು 2.5-3 ಲಕ್ಷ ಬೇಕಾತ ಹೇಳಿ, ಎಲ್ಲ ಲೆಕ್ಕ ಹಾಕ್ರೆ. ಹಂಗ? ಹೊಡೆದ? ಹಾಂ, ಎಲ್ಲೂ ಹೊಂದಾಣಿಕೆ ಇಲ್ಲ ಅಂದರೆ ನಮ್ಮ ಮನೆ ಪತ್ರನಾರು ಆಡ ಇಟ್ಟು ಹೊಂದಿಸ. ಏಯ್ ಎಂತ ನಿಂಗೆ ಮಳ್ಳನ ಮನೆ ಪತ್ರ ಆಡಾಡ್ತಂತೆ, ಹೊಡಿರಿಲ್ದನ ಕೇಳುವ, ಕೊಟ್ಟೆ ಕೊಡ್ತಾರೆ. ಸಾಕಾಶ
ಬಾಬಾ ಮುಗಿಸ್ಬೇಕು, ತೋಟಕ್ಕೆ ಹೋಗು. ನಾ ಸ್ವಲ್ಪ ಪುಣ್ಯಾತ್ರ ಹೋಗಿ ಬರ್ತೆ ಗೀತಾ. ಅಲ್ಲೇ ಸ್ವಲ್ಪ ಸಾವಿರ ಕೂತ್ಕೊಬೇಡ, ಬೇಗ ಬಾ. ಹೊಡೀರ ಹೊಡೀರ ಅಮ್ಮ, ಹೊಡೀರಿಲ್ಲ? ಅಮ್ಮ ಎಂತಾಯ್ತು? ಎಂತ ಶಬ್ದ ಮೇಲ? ಹೊಡೀರ ಹೊಡೀರ ಹೊಡೀರ. ಅಯ್ಯೋ ಹೊಡೀರ, ಎಂತ ನೀ ಅಂತ ಶಬ್ದ ಆಗಿದ್ ಕೇಳಿ ಎಂತ ಹೇಳಿ ಓಡಿ ಬಂದೆ. ಅಮ್ಮವ್ರ ಮೇಲೆ ಹೋಗಿ ನೋಡು ಅಂತ ಹೇಳುದು. ಎಂತ ಇದೆ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಅಡ್ಡ ಹತ್ತಿದ್ದ? ಬನ್ನಿ. ನೋವಿನ ಎಣ್ಣೆ ಮರಯ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ, ಕಾಲು ಹಿಡ್ಕೊಂಡಂಗ. ಎಲ್ಲಿ ಎಂತ ತೋರಿಸಿ. ಇದಾ? ಅಲ್ಲಿ 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 ಇರಿ ಒಂದ್ ನಿಮಿಷ ನೋಡ್ತೆ. ಒಯ್ ಬಾಗ್ ಬಂದಿದಲ್ಲ ಮರ. ಅಬ್ಬಬ್ಬಬ್ಬ, ಇಂಥದೊಂದು ಆಟ ನಾ ಜೀವಮಾನದಲ್ಲೇ ನೋಡ್ಲ ಮಾರ. ಹೊಡಿರೆ, ಇದೆಂತ ಹಳಿ ಕಲ್ಲು ಮೂರ್ತಿ ಅಲ್ಲ, ಚಿಚೆ ಈ ಆಟಕ್ಕಲ್ಲ. ಅದು ಬರೀ ಕಲ್ಲಲ್ದ, ನಮ್ಮ ವಂಶದ ಶಾಸನಗಳು ಎಲ್ಲ ಒಟ್ಟು ಮಾಡಿ ಒಂದು ಸಂಗ್ರಹಾಲಯ ಮಾಡುವ ಅಂತಿದ್ದೆ ಸಿರ್ಸಿಲಿ. ಅದಕ್ಕೆ ನಮ್ಮನೆ ನೀವು ಅಷ್ಟು ಜೋರಾದ್ದು. ಅದು ಹಂಗಲ್ಲ, ನಮ್ಮ ವಂಶದವ್ ಕಟ್ಟಿದ ಊರು ನಮ್ದು ಅಂತ ಒಂದು ಇರವಲ್ಲ, ಎಲ್ಲರ ನಂಬರ ನನ್ನ. ಹೌದೋಡಿರೆ, ನಾನು ನಿಮ್ಮನ್ನೇ ನಂಬಿದ್ದೆ. ಅದೇ ವಿಚಾರ ಹೇಳೋಕ್ಕೆ ಬಂದೆ. ನನ್ನ ತಂಗಿಗೊಂದು ಒಳ್ಳೆ ಸಂಬಂಧ ಬಂದದೆ, ಬಿಡೋಕೆ ಮನ್ಸಿಲ್ಲ. ಮದಿಗೆ ದುಡ್ಡಿಲ್ಲ ಹೊಡಿರೆ. ದುಡ್ಡಿಲ್ಲ ಅಂದ್ರೆ ಅರ್ಜೆಂಟ್ ತಕ್ಕ ಮಾಡ್ತೀಯ? ಹುಡುಗಿಗೇನು ಮಹಾ ವಯಸ್ಸಾಗದ? ಇಲ್ಲ ಹೊಡಿರಿ, ಬಿಡೋಕೆ ಮನ್ಸಿಲ್ಲ. ತಂಗಿಗೂ ಹುಡುಗ ಇಷ್ಟ ಆಗೇನೆ, ಸರ್ಕಾರಿ ನೌಕರಿ ಬೇರೆ. ಹಂಗಾಪಕೋಯ್ ಬಿಟ್ರೆ ಸುಖ ಇಲ್ಲ. ಮನೆ ಹುಡುಗನ್ ನೋಡಿ ನಿಂಗೆ ಅಡ್ಡಿಲ್ಲನ ಅಂದ್ರು. ನಾನು ನಿಮ್ಮನ್ನೇ ನಂಬಿ ನಂಗೂ ಅಡ್ಡಿಲ್ಲ ಅಂದೆ. ನಾನೇನು ಮಾಡ್ಬೇಕೀಗ? 2 ಲಕ್ಷ ಸಾಲ ಬೇಕಿತ್ತು ಹೊಡಿರೆ, ಕೆಲಸ ಮಾಡ್ತಿರ್ತೆ. ಅಲೋ, ಹೋಗಿ ಮೇಷ್ ಹತ್ರ ತಂದೆ. ಇಲ್ಲಿಲ್ಲ ಹೊಡಿರೆ, ಬರೀ ಎಣ್ಣೆ ಇತ್ತು. ನಾಟಿ ಎಣ್ಣೆ ಅದು. ನೋವು ಜಾಸ್ತಿ ಅದ, ತಗಬಾ ಹಚ್ಚು. ತಗಬಾ. ನಿಧಾನಕ್ಕೂ ಹೊಡಿರೆ, ಮುಂದಿನ ತಿಂಗಳೇ ಮುಹೂರ್ತ ಇಟ್ಕೊಂಬ ಅಂತಿತ್ತು. ನೀವಿಲ್ಲ ಅಂದ್ರೆ ಕಷ್ಟ ಆಯ್ತು. ದುಡ್ಡಿನ ಗಿಡ ಒಂದು ಒಣಗೋದ್ ಮರೆ ಸಾಯಲಿ. ಅಲ್ಲ, ನಂಗೆ ಕೊಡುವ ಅಂತ ಆಸೆ, ಆದರೆ ಎಂತ ಮಾಡೋದು? ನಮ್ಮ ವಂಶಜರು ಬರೀ ಕಲ್ಲುಗಳು ಬಿಟ್ಟು ಹೋದರೆ. ಮತ್ತೆ ಇನ್ನೊಂದು ನಾವು ಮಾಡೋ ತಪ್ಪೇನು ಗೊತ್ತದೆಯಾ? ಯೋಗ್ಯತೆ ಮೀರಿ ಆಸೆ ಪಡೋದು, ಅದನ್ನು ಬಿಡಬೇಕು. ಎಲ್ಲ ಸರಿ ಹೋಗ್ತದೆ. ಹಾಂ, ಮತ್ತೆ ಒಂದು ಚಹಾ ಕುಡ್ಕೊಂಡು ಹೋಗ. ಚಹಾ ಕುಡಿದ್ರೆ ಪಿತ್ತ ಜಾಸ್ತಿ ಆಗ್ತದೆ ಅಂತ ನಮ್ಮವ್ರು ಹೇಳ್ತಾ ಇದ್ರು. ಬಿಡು ಅಂತಿದ್ದೆ. ಅವ್ರ ಬೇಡಿಕೆ ಜಾಸ್ತಿ ಆಯ್ತಲ್ಲಣ್ಣ, ನಿಂಗೆ ಕಷ್ಟ ಆಗ್ತದೆ, ಬೇಡ. ನಿಂಗೆ ಇಷ್ಟ ಅಲ್ಲ, ನಾನು ನೋಡ್ಕಂತೆ, ನೀ ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು. ಇದು 300 ವರ್ಷದ ಹಿಂದಿನ ಕತೆ. ಆ ಕಾಲದಂಗೆ ದುಡ್ಡಿದ್ದವ್ರ ದುರಂಕಾರ ನಿಲ್ಸೋರಿರಲ್ಲ, ಬಡವರ ಕಷ್ಟದ ಕೂಗು ಕೇಂಬರಿರಲ್ಲ. ಆಗ ಈ ಮಲ್ನಾಡಂಗೆ ಬಡವರು ಬಂಧುವಾಗಿ ಹುಟ್ಕೊಂಡದ್ದೇ ಆ ಬೇಡ್ರ ಬೊಮ್ಮ. ಅವ ಶ್ರೀಮಂತರ ದುಡ್ಡನ್ನೆಲ್ಲ ಕದ್ದು ಬಡವರಿಗೆ ಅಂತಿದ್ದ. ಅವ್ರ ಶ್ರೀಮಂತಿಕೆ ಮಟ್ಟ ಹಾಕೋಕ್ಕೋಸ್ಕರ, ಅವ್ರ ದಬ್ಬಾಳಿಕೆ ಚೂರ್ ಚೂರ್ ಮಾಡ್ಕೋಸ್ಕರ ಹೋರಾಟ ಕೊಟ್ಟ ಬಡವ್ರು ಬಂಧುವ ಇದ್ದಿದ್ದ. ಸಿರ್ಸಿ ಮಾರಿಕಾಂಬಿ ಅಮ್ಮ
ಈ ಊರಿಗೆ ಬಂದು ನಿಂತದ್ದು ಅವನಿಂದಲೇ ಅಂತೇಳಿ ನಂಬಿಕೆ ಇತ್ತು ಮಕ್ಕಳೇ. ಹಾಗಾಗಿ ಈ ಬೇಡರ ವೇಷದ ಕುಣಿತ ಮಾಡುದು ಅವನ ನೆನಪಿಗೋಸ್ಕರವೇ. ಆದ್ರೆ ಆ ಶ್ರೀಮಂತರು ಬಡವ್ರ ಕಷ್ಟಕ್ಕೆ ಯಾಕೆ ಸಹಾಯ ಮಾಡ್ತಿರ್ಲಿಲ್ಲ ತಾತ? ಶ್ರೀಮಂತರೆಲ್ಲ ಬಡವರು ಸಹಾಯ ಮಾಡೋದಾಗಿದ್ರೆ ಈ ಪ್ರಪಂಚ ಹಿಂಗಿರ್ತಿರಲ್ಲ. ಅದಕ್ಕೆ ಕ್ರಾಂತಿಗಳಾಗ್ದ. ಮತ್ತು ಇನ್ನೊಂದು ನಾವು ಮಾಡೋ ತಪ್ಪೇನು ಗೊತ್ತದ, ಯೋಗ್ಯತೆ ಮೀರಿ ಆಸೆ ಪಡೋದು. ಪೌರುಶ್ರಮ ಬಂದಿದ್ನಾ? ಯಾರ್ಲ? ಅಯ್ಯೋ ನೀನಲ್ಲ? ಅಯ್ಯೋ ಮುದ್ದೇವಿ, ನಂಗೆ ಹೊಡಿಬೇಕು ಅಂತ ಬಂದಿದ್ಯಾ? ಏ ಬಣಿ, ಅಯ್ಯೋ ಮುದ್ದೇವಿ, ಅಯ್ಯೋ ಬಡಿ ಎಂತ ಮಾಡುದಿಲ್ಲ. ಕ್ಷಮೆ ಕೇಳಕ್ ಬಂದದ್ದು. ಕ್ಷಮೆ? ಕ್ಷಮೆ ಕಾನ್ಕುರಿ ಮಾಂಸ ಸರ್. ಅವತ್ತೇನು ವಾಡಿರ್ ಮೇಲಿನ ಅಭಿಮಾನಕ್ಕೆ ಮೊಕ್ಲಾರಿ ಮಾತಾಡ್ಬಿಟ್ಟೆ ಸರ್. ತಪ್ಪು ತಿಳ್ಕೊಬೇಡಿ ಸರ್. ಏಯ್, ನಿಮ್ ಮಲ್ನಾಡರು ಆಲ್ಟೋ ಪ್ರಕೃತಿ ಅಷ್ಟೇ ಬ್ಯೂಟಿಫುಲ್ ವಂಡರ್ಫುಲ್ ಕಲಾ. ನನ್ ಖುಷಿ ಇವಾಗ. ಸರ್ 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 ಬೇಡ ಸರ್, ಬೇಡ ಸರ್, ಬೇಡ ಸರ್, ಬೇಡ ಸರ್. ತಗೊಳ ಹೇಳ್ತೀನಿ. ಸರ್ ಅವತ್ ಕಲ್ ತೆಗಿತಿದ್ರಲ್ಲ, ಅದನ್ನೆಲ್ಲ ಎಂತ ಮಾಡ್ತೀರಾ? ಹೇ, ಅದನ್ನ ಸಿನ್ಸಿಯರ್ಗೆ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಡ್ತೀಕಲ್ಲ. ಈಗ ಅದೇ ಥರದೊಂದು ಕಲ್ ಸಿಕ್ಕರೆ ನಿಮಗೆ ಓದಕ್ ಬರತ್ತಾ? ಏ, ನೀರು ಕುಡಿದ್ರೆ ಸುಲಭಗಳ ಪೇಪರ್ ಬರ್ದಿರಲ್ಲಮ್ಮ, ಕಲ್ಲಲ್ಲಿ ಬರೆದಿರೋದು ಹಂಗೆ ಮಾಕ್ಚಿ ಓದ್ಬಿಡ್ತೀನಮ್ಮ. ನಂಗೇನೋ ಅನುಮಾನ ಸರ್. ಅನುಮಾನ? ನಾವು ಮಂಡ್ಯದರ ಮೇಲೆ ಅನುಮಾನನಾ? ನಾವು ಮಂಡ್ಯದರ ಮೇಲೆ
ಹಳೆ ಕನ್ನಡ, ನಡುಗನ್ನಡ, ನವ್ಯ ಕನ್ನಡ, ಕದಂಬ ಕನ್ನಡ, ಬಾದಾಮಿ ಕನ್ನಡ ಎಲ್ಲ ಕನ್ನಡ ಓದ್ಬಿಡ್ತೀನಮ್ಮ ನಾವು. ಏನ್ ತಿಳ್ಕೊಂಡ್ಬಿಡ್ತೀಯಾ? ಚಾಲೆಂಜಾ? ಓ ಚಾಲೆಂಜ್, ನಂಬರ್ ಚಾಲೆಂಜ್. ಏನ್ ಕೊಡ್ತೀಯ? ಕೂಡ ನಾನು ಹೆಂಡತಿ ಈತನ ಪತ್ರ ಬರ್ತೀನಿ, ನಿಂದು ಹಂಗೆ ಓದೇ ಬಿಡ್ತೀನಿ. ಕೂಡ ಅದೊಂದು ಜೊತೆಗಿರಿ. ಮಾರ್ಜಾಲ ಕೃತ್ಯಂ, ಹೋರಾಟ ಮಧ್ಯ ಗತನಾದ ರಾಜನ್ ಸಂಪತ್ ಸಕಲಾದಿ ಮಾರಿಕೋಟೆಲ್ ಅಡಗಿಸಿಪೋದ. ಆ ರಹಸ್ಯಂ ಲಕ್ಷ್ಮೀ ರಹಸ್ಯ ಶಾಸನದೋಳು ಉಲ್ಲೇಖಗೈದ. ಸರ್, ಇಲ್ಲಿ ಅಂತ ಬರ್ತದೆ ಅಂತ ಒಂಚೂರು ಅರ್ಥ ಆಗಂಗೆ ಹೇಳಿ ಸರ್. ಬೇಜಾರು ಮಾಡ್ಕೊಬೇಡಿ ಸರ್. ಅದು ಕದಂಬರದ ಕೊನೆ ರಾಜ ಯುದ್ಧದಲ್ಲಿ ಸತೋಗ್ಬಿಟ್ಟ. ನಗ ನಾಣ್ಯ ಮಾರಿಕೋಟೆಗಳಿಗೆಲ್ಲ ಮಣ್ಣೊಳಗೆ ದಪ್ಪನ್ನ ಮಾಡ್ಬಿಟ್ಟು ಈ ಲಕ್ಷ್ಮೀ ರಹಸ್ಯ ಶಾಸನ ಅಂತ ಗ್ರಂಥದೊಳಗೆ ಬರ್ದು ಸರ್, ಲೇಖ ಮಾಡಿ. ಈ ಲಕ್ಷ್ಮಿ ರಹಸ್ಯ ಸಿಕ್ಕರೆ ನಿಧಿ ಸಿಕ್ಕಂಗೇನೆ ಸರ್? ನಾವು ಸಿಗಬಹುದು, ಸಿಗದೇನೂ ಇರ್ಬೋದು. ಈಗ ಸರ್ 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 ಲಕ್ಷ್ಮೀ ರಹಸ್ಯ ಈಗ ರಾಜರ ನಿಧಿ ಅಂದ್ರೆ ಒಂದು ಕೈ ಚೀಲ ಇರ್ತದೆ ಸರ್. ಇದೇನೋ ಮೊಳಕೆ ಕೈ ಚೀಲೋ, ಆನೆ, ಒಂಟೆ, ಕುದುರೆ, ಮುತ್ತು, ರತ್ನ, ವಜ್ರ, ವೈಡೂರ್ಯ ರಾಶಿ ಏರ್ಕೊಂಡು ತುಂಬಿಕೊಂಡು ಹಾಗೆ ಬತಾ. ಲಕ್ಷ್ಮಿ ರಹಸ್ಯ. ಮಾರಿಗಲ್ಲು ಪೂರ್ತಿ ಸೀರೀಸ್ ನೋಡಲು ಈಗಲೇ ಕನ್ನಡ ZEE5ಗೆ ಸಬ್ಸ್ಕ್ರೈಬ್ ಮಾಡಿ ಕೇವಲ 99 ರೂಪಾಯಿಗಳಲ್ಲಿ.